ಹಲೋ ಗೆಳೆಯರೇ, ನಮಸ್ಕಾರ. ನಾನು ನಿಮ್ಮ ಲಿಂಗೇಗೌಡ. LG ಡ್ರೀಮ್ ವರ್ಲ್ಡ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಈ ದಿನ ನಿಮಗೆ ವಿಶೇಷವಾದ ಅದ್ಭುತವಾದ ರುಚಿಯನ್ನು ಕೊಡುವಂತಹ ಎಗ್ ಬಿರಿಯಾನಿ ಅಥವಾ ಹೈದರಾಬಾದ್ ಎಗ್ ಬಿರಿಯಾನಿಯನ್ನು ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಎಗ್ ಬಿರಿಯಾನಿಯನ್ನು ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಸಣ್ಣಗೆ ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿ, ಇದು ಸಪ್ರೇಟು ಫ್ರೈ ಮಾಡಿ ಇಟ್ಕೊಳ್ಳೋದಕ್ಕೆ, ಮತ್ತು ಮಸಾಲೆಗೆ ಈರುಳ್ಳಿ, ಮತ್ತು 5ರಿಂದ 6 ಹಸಿಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್, ಅರ್ಧ ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಾಯಿ ಹಾಗೂ ಟೊಮೊಟೊ ಇದೆರಡನ್ನೂ ನೈಸಾಗಿ ರುಬ್ಕೋಬೇಕು. ಪುದೀನ ಸೊಪ್ಪು, ಬೇಯಿಸಿಟ್ಕೊಂಡಿರೋ ಮೊಟ್ಟೆ, ಮೊಸರು ಹಾಗೂ ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮಗ್ಗು, ಪೈನಾಪಲ್ ಫ್ಲವರು ಮತ್ತು ಪಲಾವ್ ಎಲೆ ಇಷ್ಟನ್ನು ನೆನೆಸಿಟ್ಕೊಂಡಿದ್ದೀವಿ. ಫಸ್ಟು ಸ್ಟವ್ ಹಚ್ಚಿ ಬಾಣಲಿ ಇಟ್ಕೊಳ್ಳೋಣ. ಈ ಬಾಣಲಿಗೆ ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಕಾಯ್ದ ಮೇಲೆ ಸ್ಲೇಸಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ತಾ ಇದ್ದೀನಿ. ಈ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆಗೋದಕ್ಕೆ ಒಂದು 3ರಿಂದ 4 ನಿಮಿಷ ಬೇಕಾಗುತ್ತೆ. ಅಷ್ಟು ಗಂಟೆ ಫ್ರೈ ಮಾಡ್ತಾ ಇರೋಣ. ಈರುಳ್ಳಿ ಕಲರು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಆ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಈಗ ಗೋಲ್ಡನ್ ಬ್ರೌನ್ ಕಲರ್ ಬರ್ತಾ ಇದೆ. ಈಗ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನ ತೆಗೆದಿಟ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಿದೆ. ಈಗ ಕಾಯಿನೂ ಟೊಮೊಟೊನೂ ನೈಸಾಗಿ ರುಬ್ಬಿಟ್ಕೊಳ್ಳೋಣ. ಈಗ ಸ್ಟವ್ ಹಚ್ಚಿ ಮತ್ತೆ ಬಾಣಲಿ ಇಡ್ತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ. ಒಂದು ಅರ್ಧ ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತೀನಿ. ಒಂದು 1/4 ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಳ್ತೀನಿ. ಒಂದು 1/4 ಸ್ಪೂನ್ ಗರಂ ಮಸಾಲ ಹಾಕ್ಕೊಳ್ತೀನಿ. ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಈಗ ಇದಕ್ಕೆ ಬೇಯಿಸಿ ಇಟ್ಕೊಂಡಿರೋ ಮೊಟ್ಟೆನ ಹಾಕೋಣ. ಈ ಮೊಟ್ಟೆನ ಸ್ವಲ್ಪ ಹೋಲ್ಸ್ ಮಾಡಿರಬೇಕು. ಟೂತ್ ಪಿಕ್ ಅಥವಾ ಫೋರ್ಕು, ಸ್ಪೂನ್ ಥರ ಬರ್ತಲ್ಲ, ಅದ್ರಲ್ಲಿ ತಗೊಂಡು ಸ್ವಲ್ಪ ಹೋಲ್ಸ್ ಮಾಡಿದರೆ ಡಮ್ ಅಂತ ಸಿಡಿಯಲ್ಲ. ಸ್ವಲ್ಪ ಮಸಾಲೆನೂ ಸ್ವಲ್ಪ ಒಳಗಡೆ ಹಿಡಿಯುತ್ತೆ. ಇದು ಫ್ರೈ ಮಾಡಿ ಎತ್ತಿಟ್ಕೋಬೇಕು. ಈಗ ಫ್ರೈ ಆಗಿದೆ, ಎತ್ತಿಟ್ಕೊಳ್ಳೋಣ. ಈಗ ಸ್ಟವ್ ಹಚ್ಚಿ ಪಾತ್ರೆ ಇಡ್ತಾ ಇದ್ದೀನಿ. ಈ ಪಾತ್ರೆಗೆ ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನೆನೆಸಿಟ್ಕೊಂಡಿರೋಂಥ ಏಲಕ್ಕಿ, ಲವಂಗ, ಚಕ್ಕೆ, ಮರಾಠಿ ಮಗ್ಗು, ಪೈನಾಪಲ್ ಫ್ಲವರು, ಪಲಾವ್ ಎಲೆನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಈಗ ಹಸಿಮೆಣಸಿನ್ಕಾಯಿ ಕೂಡ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಕಟ್ ಮಾಡಿ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ. ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ.
ಇದು ಮೀಡಿಯಮಾಗಿ ಫ್ರೈ ಮಾಡ್ಕೋಬೇಕು. ಫಸ್ಟ್ ಮಾಡ್ಕೊಂಡು ನಾನು ಜಾಸ್ತಿ ಫ್ರೈ ಮಾಡ್ಕೊಳ್ಳೋದೇನು ಬೇಕಿಲ್ಲ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಿದ್ದೀನಿ 1 ಸ್ಪೂನು. ಈಗ ಇದಕ್ಕೆ ಸಣ್ಣಗೆ ಹಚ್ಚಿಟ್ಕೊಂಡಿರೋಂತಹ ಕ್ಯಾಪ್ಸಿಕಮ್ ಹಾಕೊಳ್ತಿದ್ದೀನಿ. ಈಗ ರುಬ್ಬಿಟ್ಕೊಂಡಿರೋ ಟೊಮೊಟೊ ಕಾಯನ್ನು ಹಾಕೊಳ್ತಾ ಇದ್ದೀನಿ. ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ 2 ಸ್ಪೂನ್ ಧನಿಯಾ ಪೌಡ್ರ್ ಹಾಕೊಳ್ತಿದ್ದೀನಿ. 1 ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕೊಳ್ತಾ ಇದ್ದೀನಿ, ಮೆಣಸಿನ್ಕಾಯಿ ಪುಡಿ. ಅರಿಶಿನ ಪುಡಿ 1/4 ಸ್ಪೂನ್ ಹಾಕೊಳ್ತಿದ್ದೀನಿ. ಗರಂ ಮಸಾಲ 1/2 ಸ್ಪೂನ್ ಹಾಕೊಳ್ತಿದ್ದೀನಿ. ಈಗ ಇದನ್ನೆಲ್ಲ ಮಿಕ್ಸ್ ಆಗೋ ರೀತಿ ತಿರುಕೊಳ್ಳೋಣ. ಚೆನ್ನಾಗಿ ಬೆಂದಿದೆ, ಎಣ್ಣೆ ಬಿಟ್ಕೊಂಡಿದೆ. ಈಗ 4 ಸ್ಪೂನ್ ಮೊಸರು ಹಾಕ್ತಾ ಇದ್ದೀನಿ. ಸ್ವಲ್ಪ ಪುದೀನ ಹಾಕೊಳ್ಳೋಣ. ಬಿರಿಯಾನಿಗೆ ಸ್ವಲ್ಪ ಮೊಸರು ಹಾಕಿದ್ರೆ ತುಂಬ ಫ್ಲೇವರು ಚೆನ್ನಾಗಿರುತ್ತೆ, ರುಚಿನೂ ಚೆನ್ನಾಗಿರುತ್ತೆ. ಈಗ ರುಚಿಗೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ರೈಸು ಸಪ್ರೇಟ್ ಮಾಡ್ಕೊಳ್ತೀವಿ, ಅದಕ್ಕೆ ಸಪ್ರೇಟ್ ಉಪ್ಪು ಹಾಕಿರ್ತೀವಿ. ಈ ಗ್ರೇವಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಈಗ ರೈಸ್ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ನೀರಿನ ಪಾತ್ರೆ ಇಡ್ತಾ ಇದ್ದೀನಿ. ಈ ನೀರು ಬಿಸಿ ಆಗಲಿ. ಇದಕ್ಕೆ ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಪೈನಾಪಲ್ ಫ್ಲವರು, ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ. ನೀರು ಕಾದಿದೆ, ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಈ ರೈಸನ್ನು ಸಪ್ರೇಟ್ ಮಾಡ್ಕೊಳ್ತೇವೆ. ಈ ಚಕ್ಕೆ, ಮರಾಠಿ ಮೊಗ್ಗು, ಏಲಕ್ಕಿ ಇವೆಲ್ಲ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ. ಇದಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೇವೆ. ಅನ್ನ ಉದ್ರಾಗಿ ಬರಲಿ ಅಂದ್ಬಿಟ್ಟು ಪುದೀನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ. ಈ ಅನ್ನ ಹಾಕ್ತಾ ಇರಲಿ. ಈಗ ಮಸಾಲೆ ಏನಾಗೈತೆ ನೋಡೋಣ. ಮಸಾಲೆ ಚೆನ್ನಾಗಿ ಬೆಂದಿದೆ. ಈಗ ಮೊಟ್ಟೆ ಸೇರಿಸ್ಕೊಳ್ತಾ ಇದ್ದೇನೆ. ಬಿರಿಯಾನಿ ಗ್ರೇವಿ ಆಲ್ಮೋಸ್ಟ್ ರೆಡಿ ಆಗಿದೆ. ಈಗ ಇನ್ನು ಸಿಮ್ಮಲ್ಲಿ ಇಟ್ಕೊಳ್ಳೋಣ, ಕಡಿಮೆ ಉರಿನಲ್ಲಿ. ಈಗ ರೈಸ್ ನೋಡೋಣ ಏನಾಗಿದೆ. ರೈಸ್ ಆಲ್ಮೋಸ್ಟ್ ಅಲ್ಲೇ ಬೆಂದಿದೆ. ಅನ್ನ ಪೂರ್ತಿ ಆಗೋದಕ್ಕಿಂತ ಮುಂಚೆ ಇಳಿಸ್ಬೇಕು. ಈಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಇನ್ನೊಂದು 2 ನಿಮಿಷ ಇದೆ ಎನ್ನುವಾಗ ಅನ್ನ ಇಳಿಸ್ಬಿಟ್ಟು ನೀರು ಎಕ್ಸ್ಟ್ರಾ ಇರೋ ನೀರನ್ನೆಲ್ಲ ಬಸ್ಕೋಬೇಕು. ಈಗ ರೈಸ್ಗೆ ಸ್ವಲ್ಪ ಪುಡಿಯಾಗಿ ಬರಲಿ ಅಂತ ನಿಂಬೆ ಹುಳಿ ಹಾಕ್ಕೊಳ್ತಾ ಇದ್ದೀನಿ. ನಿಂಬೆ ಹುಳಿ ಹಾಕ್ಕೊಂಡ್ರೆ ಅನ್ನ ಉದ್ರಾಗಿ ಬರುತ್ತೆ, ಹುಳಿ ಸ್ವಲ್ಪ ಹಿಡಿಯುತ್ತೆ. ಈಗ ರೈಸ್ ಆಲ್ಮೋಸ್ಟ್ ಚೆನ್ನಾಗಿ ಆಗಿದೆ. ಇನ್ನು 2 ನಿಮಿಷ ಬಿಟ್ಟರೆ ಫುಲ್ ಆಗೋಗುತ್ತೆ. ಈಗ ಕೆಳಗೆ ಇಳಿಸ್ಕೊಂಡು ಇದನ್ನ ಬಸ್ಕೊಳ್ಳೋಣ. ಈಗ ಈ ಮೊಟ್ಟೆ ಗ್ರೇವಿ ಎಲ್ಲ ಚೆನ್ನಾಗಾಗಿದೆ.
ಈಗ ಇದನ್ನ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಫ್ರೀ ಇರುವಾಗ ನೀವು ಈ ರೀತಿ ಮಾಡ್ಕೊಂಡು ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈಗ ರೈಸನ್ನು ಬಸ್ತಿಟ್ಕೊಂಡಿರೋ ರೈಸನ್ನು ಲೇಯರ್ ಆಗಿ ಯಾವ ರೀತಿ ಹಾಕೋದು ಅಂತ ನೋಡ್ಕೊಳ್ಳಿ. ನೀವು ಜಾಸ್ತಿ ಮಾಡಿದ್ರೂ ಕೂಡ 3-4 ಸ್ಟೆಪ್ ಈ ಥರ ಮಾಡ್ಕೋಬೋದು. ಈ ಥರ ಲೇಯರ್ ಆಗಿ ರೈಸ್ ಹಾಕ್ಕೊಂಡು ಅದ್ರ ಮೇಲೆ ಆವಾಗ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಈರುಳ್ಳಿ, ಆ ಈರುಳ್ಳಿನ ಹಾಕೊಳ್ಳೋಣ. ಇದ್ರ ಮೇಲೆ ಸ್ವಲ್ಪ ಪುದೀನ ಹಾಕೊಳ್ಳೋಣ. ಈಗ ಮೊಟ್ಟೆ ಹಾಕ್ಕೊಳ್ತಾ ಇದ್ದೀವಿ. ಗ್ರೇವಿ ಮೊಟ್ಟೆ ಎರಡು ಸೇರಿಸಿ ಒಂದು ಲೇಯರ್ ಹಾಕ್ಕೊಳ್ತಾ ಇದ್ದೀವಿ. ಈ ರೀತಿ ಮಾಡೋದ್ರಿಂದ ರೈಸ್ಗೆ ಮಸಾಲೆ ಎಲ್ಲ ಸಖತ್ತಾಗಿ ಹಿಡ್ದಿರುತ್ತೆ, ಯಾವುದಕ್ಕೂ ಕಡಿಮೆ ಅನಿಸಿರಲ್ಲ. ಈಗ ರೈಸ್ ಹಾಕ್ಕೊಳ್ತಾ ಇದ್ದೀವಿ ನನ್ನ ಲೇಯರು. ವಿಡಿಯೋ ನೋಡ್ತಾ ಇರೋರಲ್ಲಿ ಯಾರ್ಯಾರು ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಿದ್ದೀನಿ. ಹಾಗೂ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಈಗ ಮತ್ತೆ ಫ್ರೈ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಈಗ ಮಿಕ್ಕಿರುವ ಗ್ರೇವಿ ಹಾಕ್ಕೊಳ್ತಾ ಇದ್ದೀನಿ. ಅವಾಗೆ ಬಸ್ತಿಟ್ಕೊಂಡಿರೋ ರೈಸ್ ಬಸ್ತಿಟ್ಕೊಂಡಿರೋ ನೀರನ್ನು ಇದಕ್ಕೆ ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ನೀರು ಹಾಕ್ಬಾರ್ದು, ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ಪುದೀನ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಮುಚ್ಚಳ ಮುಚ್ಚೋಣ. ಈಗ ಸ್ಟವ್ ಮೇಲೆ ಇಡಬಾರ್ದು ಡೈರೆಕ್ಟು, ಹಾಗಾಗಿ ಸ್ಟವ್ ಹಚ್ಕೊಂಡು ಒಂದು ತವಾ ಅಥವಾ ಹಂಚನ್ನು ಇಟ್ಟು ಅದು ಚೆನ್ನಾಗಿ ಕಾಯ್ದ ಮೇಲೆ ಅದ್ರ ಮೇಲೆ ಇಟ್ಟು ಸ್ಟವನ್ನು ಸಿಮ್ಮಲ್ಲಿ ಇಡಬೇಕು. ಈ ರೀತಿ ಇಟ್ಟಾಗ ಬಿರಿಯಾನಿ ಒಳಗಡೆ ನೀಟಾಗಿ ಹರಳಿರುತ್ತೆ. 10-15 ನಿಮಿಷ ಸಿಮ್ಮಲ್ಲಿ ಇಟ್ಟರೆ ಸಾಕು, ಸೂಪರಾಗಿರುತ್ತೆ. ಈಗ ಓಪನ್ ಮಾಡ್ತಾ ಇದ್ದೀನಿ ನೋಡಿ, ಯಾವ ರೀತಿ ಪರಿಮಳ ಬರ್ತಾ ಇದೆ, ಗಮ್ ಅಂತ ಇದೆ. ಟೇಸ್ಟು ಕೂಡ ಹಾಗೆ ರುಚಿಯಾಗಿರುತ್ತೆ. ನೀವು ಬಿಡುವಿದ್ದಾಗ ಸಮಯವಿದ್ದಾಗ ನೀವು ಈ ರೀತಿ ಮಾಡಿಕೊಂಡು ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹೈದರಾಬಾದ್ ಎಗ್ ಬಿರಿಯಾನಿ ರೆಡಿಯಾಗಿದೆ. ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ.